ಕಷ್ಟದೊಳಗ ಕೈ ಹಿಡಿದು ನಡೆಸುವವ ಸಂಬಾನ್ಯನ ಮಗಂಬಿಗ ಹೌದು ಕಾಡಿ ಕಾಡಿ ನೋಡ್ತನ ಮೊದಲಿಗ ಆ ಕಷ್ಟವ್ಯಾಂಬ ಕುಲುಮ್ಯಾಗ ಸುಟ್ಟ ಸುದ್ದ ಮಾಡ್ತಾ ತಾಳ್ಮೆ ಇರಲಿ ಮೈ ಮ್ಯಾಗ ಕಷ್ಟವ್ಯಾಂಬ ಕುಲುಮ್ಯಾಗ ಸುಟ್ಟ ಸುದ್ದ ಮಾಡ್ತಾ ತಾಳ್ಮೆ ಇರಲಿ ಮೈ ಮ್ಯಾಗ ಕಷ್ಟದೊಳಗ ಕೈ ಹಿಡಿದು ನಡೆಸುವವ ಸಂಬಾನ್ಯನ ಮಗಂಬಿಗ ಕಾಡಿ ಕಾಡಿ ನೋಡ್ತನ ಮೊದಲಿಗ ಕಷ್ಟೆಂಬ ಕುಲುಮ್ಯಾಗ ಸುಟ್ಟ ಸುದ್ದ ಮಾಡ್ತಾನ ತಾಳ್ಮೆ ಇರಲಿ ಮೈ ಮ್ಯಾಗ ಕಷ್ಟವೆಂಬ ಕುಲುಮ್ಯಾಗ ಸುಟ್ಟ ಸುದ್ದ ಮಾಡ್ತಾನ ತಾಳ್ಮೆ ಇರಲಿ ಮೈ ಮ್ಯಾಗ ಮೊದಲಿಗೆ ಬಡತನ ಬಾಳಿತ್ತ ಸಂಕದ ರಾಯಣ್ಣ ಗೌಡರಿಗ ತುತ್ತ ಕೂಳಿಗೆ ಗತಿಯಿಲ್ಲ ವಾಗ ಏತಿಲ್ಲಳ ಭೂಮಿಗೋಗಿ ಕಟ್ಟಿಗೆ ತಂದು ಮಾರಿ ಸಲುತ್ತಿದ ಮಕ್ಕಳಿಗ ಇಲ್ಲಳ ಭೂಮಿಗೋಗಿ ಕಟ್ಟಿಗೆ ತಂದು ಮಾರಿ ಸಲುತ್ತಿದ ಮಕ್ಕಳಿಗ ಕಷ್ಟದೊಳಗ ಕೈ ಹಿಡಿದು ನಡೆಸುವವ ಸಂಬಾನ್ಯನ ಮಗಂಬಿಗ ಕಾಡಿ ಕಾಡಿ ನೋಡ್ತನ ಮೊದಲಿಗ ಕಷ್ಟವೆಂಬ ಕುಲುಮ್ಯಾಗ ಸುಟ್ಟ ಸುದ್ದ ಮಾಡ್ತಾನ ತಾಳ್ಮೆ ಇರಲಿ ಮೈ ಮ್ಯಾಗ ಕಷ್ಟವೆಂಬ ಕುಲುಮ್ಯಾಗ ಸುಟ್ಟ
ಸೊಟ್ಟ ಸೋದ ಮಾಡ್ತಾನ ತಾಳ್ಮೆ ಇರಲಿ ಮೈ ಮ್ಯಾಗ ಭೂಮ್ಯಾಗ ಸಲ್ಲೈದ ಗಿಡ ನೋಡಿ ಏರ್ಯಾನವ ಮ್ಯಾಗ ಚಂದ್ರ ಕೊಡಲಿ ಇದ್ದವನ ಕೈಯಾಗ ಆಗಿತ್ತ ತಾಪ ಹಾಕ್ಯನ ಕಾಪ ಲಕ್ಷ್ಮಿ ಕೂಗಳವಾಗ ಆಗಿತ್ತ ತಾಪ ಹಾಕ್ಯನ ಕಾಪ ಲಕ್ಷ್ಮಿ ಕೂಗಳವಾಗ ಕತ್ತದೊಳಗ ಕೈಗೆ ತಮ್ಮನ ಮಗ ಬೇಗ ಕಾಣೆ ಕಾಣೆ ದೋರ್ತನ ಬದಲೇಗ ಮುಕುಲ್ ಮ್ಯಾಗ ದೊಡ್ಡ ಸೋತ ಮಾಡ್ತಾನ ತಾಳ್ಮೆ ಇರಲಿ ಮೈ ಮ್ಯಾಗ ಕರ್ತವ್ಯ ಮುಕುಲ್ ಮ್ಯಾಗ ದೊಡ್ಡ ಸೋತ ಮಾಡ್ತಾನ ತಾಳ್ಮೆ ಇರಲಿ ಮೈ ಮ್ಯಾಗ ಹುಡುಗ ಏನ್ ಹೇಳಿದೀಗ ಏನ್ ಹೇಳ್ತಾನ್ರಿಪ್ಪ? ಕಷ್ಟೆಂಬ ಕುಲಿಮ್ಯಾಗ ಸುಟ್ಟು ಶುದ್ಧ ಮಾಡತಾನ ತಾಳ್ಮೆ ಇರಲಿ. ತಾಳ್ಮೆ ಇರಲಿ, ಮೌನವಾಗಿರು, ತಾಳು ತಾಳು ಅಂತ ಹೇಳ್ತಾನ. ಹೌದು ಹೌದ್ರಿಪ್ಪ, ಅದಕ್ಕೆ ಹೇಳ್ಯಾರ ಕಂಡದೆ ಕಲ್ಲಣಿಸದಿರು ಕಂಡೆ ತಾಳು ಮನವೇ ಅಂತ. ಎಲ್ಲರನ್ನು ಸಲುನು ಅದಕ್ಕ ಸಂಶಯ ಬೇಡ ಅಂತ ಹೇಳ್ಯಾರ. ಹೌದು ಹೌದ್ರಿಪ್ಪ, ಹೌದು. ಬಹಳ ಒತ್ತಿ ಒತ್ತಿ ಹೇಳಿದ್ರ ರಾಯರು. ಏನಂತ ಹೇಳ್ಯಾರಿಪ್ಪ? ಮಾತು ಹೌದು. ಏನು ಮೌನು, ಮಾತು ಏನು ಮೌನು. ಹೌದು ಹೌದ್ರಿಪ್ಪ, ಹೇಳ್ಯಾರಿಪ್ಪ ಒತ್ತೆ. ಬಂಧುಗಳೇ, ಮೌನದಿಂದ ಏನೂ ಸಾಧ್ಯ ಇಲ್ಲ ಅಂತ ಹೇಳ್ಯಾರ. ಹೇಳ್ಯಾರಿಪ್ಪ ಅವರು. ಮತ್ತ ಗೋಡಾಗೇರಿ ಗುಡ್ಡದಾಗ 12 ವರ್ಷ ಮೌನ ಯಾತ್ರ ಸಲುವಾಗಿ ಕುಂತ್ರೆ ಬೀರದೇವ್ರು ಗೊತ್ತೈತ್ರಿ ಅವ್ರಿಗೆ. ಎಲ್ಲಾರು ಬಂದು ಮಾತಾಡ್ಸಕ್ ಕೇಳಾಕತ್ತಿದ್ರಲ್ಲ, ಹೌದ್ರಿಪ್ಪ, ಒಟ್ಟ ಬರ್ಲಿಲ್ಲ. ಬರ್ಲಿಲ್ರಿ. ಕಡೆಗೆ ಅವನೇ ಬರ್ಬೇಕಾಯ್ತು. ಹೌದೌದು. ಕಾರಣ ಏನು? ಹಾ, ಮೌನ ಮೊದಲು ನಮ್ಮದು ಮಾತಿನ ಪಾಯ ಅಂತ ಹೇಳ್ತಾರ. ಹೇಳ್ತಾರ್ರಿಪ್ಪ. ಮಾತು ನಮ್ಮದು ಮೊದಲು, ಆಮೇಲೆ ಮೌನ ಅಂತ ಹೇಳ್ತಾರ. ಹಂಗಿತ್ತಂದ್ರ ಸೊಲ್ಲಾಪುರ ಸಿದ್ದರಾಮೇಶ್ವರ ಮೊದಲು ಮಾತಾಡ್ಬೇಕಾಗಿತ್ತು, ಆಮೇಲೆ ಮೌನ ಆಗ್ಬೇಕಾಗಿತ್ತರ್ಲ. ಸಿದ್ದರಾಮನ ಬ್ಯಾಡ. ಹೌದ್ರಿಪ್ಪ. ಮೊದಲು ತಾಯಿ ಗರ್ಭದಾಗ ಇದ್ದಾಗ ನೀ ಮಾತಾಡಿದೇನು? ಹಾ, ಮೊದಲು ಮಾತು ನಮ್ಮದು ಪಾಯ ಅಂತ ಹೇಳಿರಿ. ಹೇಳ್ಯಾರಿಪ್ಪ. ಮತ್ತ ಮೊದಲು ತಾಯಿ ಗರ್ಭದಾಗ ನೀವು ಮಾತಾಡ್ಯಾರನು? ಅಲ್ಲೆಲ್ಲಿ ಮಾತಾಡ್ತಾರ್ರಿ, ಅದನ್ನ ಹೇಳ್ತಾರ ಅವ್ರು. ಹಾ, ಬೇರೆದವ್ರು ಶಕುನ ಹೇಳಿದ, ಹೌದ್ರಿಪ್ಪ. ಮಲಕಾರ ಸಿದ್ಧ ಗೌಡಂದ ಇದನ್ನ ಮಾಡಿದ. ಹೌದ್ರಿಪ್ಪ. ಅದಕ್ಕ ಏನ್ ಹೇಳೋದ್ರಿ? ಮೊದಲು ನಿಮ್ಮ ಪಾಯ ಇತ್ತಂದ್ರ ಎಲ್ಲಾರು ಮಾತಾಡ್ಬೇಕಾಗಿತ್ತಲ್ಲ. ಹೌದು ಹೌದ್ರಿಪ್ಪ. ಒಳಗ ಅದಕ್ಕೆ ಬಹಳ ಸೂಕ್ಷ್ಮ ವಿಚಾರ ಮಾಡ್ರಿ. ಏನು ವಿಚಾರ ಮಾಡೋದ್ರಿಪ್ಪ? ಸಾಕ್ಷಾಂತ ಗುರು ಇದ್ದವ್, ಸಾಕ್ಷಾತ್ ಗುರು ಇದ್ದವ್ರಿಪ್ಪ. ಯಾಕ ಗೋಡಾಗಿರಿ ಗುಡ್ಡದಾಗ ಮೌನವಾಗಿ ಕುಂತು ಮಾತಾಡ್ಕೊತ ಕುಂದಿರ್ಬೇಕಾಗಿತ್ತು? ಹೌದು ಹೌದ್ರಿಪ್ಪ. ಮಾತ ಶ್ರೇಷ್ಠ ಆಗಿತ್ತಂದ್ರ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಮತ್ತ ಕೊನೆಗೆ ಪುಣ್ಯಾತ್ಮರ ಫಲ ಪಡಿಬೇಕಾಗಿತ್ತಂದ್ರ, ಹೌದ್ರಿ, ಸವಿಲಾರದಂತ ಶಿಷ್ಯನ ಪಡಿಬೇಕಾಗಿತ್ತಂದ್ರ ಪಡಿಬೇಕಾಗಿತ್ತಂದ್ರ ಮೌನ ಶ್ರೇಷ್ಠ ಆತಲ್ಲ. ಹೌದು ಹೌದ್ರಿಪ್ಪ. ಹೌದ್ರಿಪ್ಪ. 12 ವರ್ಷ ಎಲ್ಲಾರು ಬಂದು ಕೇಳ್ಯಾರ. ಕೇಳಾರ್ರಿಪ್ಪ. ಯಾರಿಗಿ ಮಾತು ಮೊನ್ನೆ ಕೊಟ್ಟಿಲ್ಲ. ಕೊಟ್ಟಿಲ್ರಿಪ್ಪ, ಕೊಟ್ಟಿಲ್ರಿ. ಕಡೆಗೆ ಪುಣ್ಯಾತ್ಮರ ಅವನಿಗೆ ಹೌದು ಪರಮಾತ್ಮನ ಬರ್ಬೇಕಾಯ್ತತ್, ಮೌನವಾಗಿ ನೀನೇ ಬೇಕು ಅಂತ ಹೇಳಿದ. ಹೌದು ಹೌದ್ರಿಪ್ಪ, ಹೇಳ್ತಾನ್ರಿಪ್ಪ. ಅದಕ್ಕೆ ವಿಚಾರ ಮಾಡ್ರಿ. ಮೌನ ಅಂತಕ್ಕಂಥದ್ದು ಪ್ರಪಂಚದೊಳಗ ಪುಣ್ಯಾತ್ಮರು ಎಷ್ಟು ತಾಳತಿಲ್ಲ, ಹೌದು, ಅಷ್ಟ ದೇವ್ರು ನಿನಗ ಒಳ್ಳೇದು ಮಾಡ್ತಾನು ಅಂತ ಹೇಳ್ತಾರ. ಹೇಳ್ತಾರ್ರಿಪ್ಪ, ಹೇಳ್ತಾರ್ರಿ. ಅದಕ್ಕ ಹೇಳಿದ್ರ ಅವ್ರು. ಏನ್ ಹೇಳ್ಯಾರ್ರಿಪ್ಪ? ಈ ಜಗತ್ತಿಗೆ ಮಾತು ಹೇಳಲಿಲ್ಲ ಅಂದ್ರೆ ನಡೀತಿತ್ತನು, ಎಲ್ಲಾರು ಹೇಳಿ ಅಂತ ಹೇಳ್ತಾರ. ಹೇಳ್ತಾರ್ರಿಪ್ಪ, ಹೇಳ್ತಾರ್ರಿ. ಮರಾಠಾಗ ಒಂದು ಮಾತು ಬರ್ತಾರ. ಏನಂತ ಬರೀತಾರ್ರಿಪ್ಪ? ಸಾಂಗೋನು ಸಾಂಗೋನು ಜಗತ್ ಹಕ್ಕಲು ಅಂತ ಹೇಳ್ಯಾರ. ಹೇಳ್ಯಾರ್ರಿಪ್ಪ.
ಹೇಳಿ ಹೇಳಿ ಜಗತ್ತಿಗೆ ಬ್ಯಾಸತ್ತ ಕಡೆಗೆ ಅವರೇ ಮೌನ ಆಗಿ ದೇವರಾಗಿ ಬಿಟ್ರು ಹೊತ್ತಾಕರೆ ಜಗತ್ತೇನ ಉಲ್ಟಾ ಹೊಳ್ಳಿಲ್ಲ ಅಂತ ಹೇಳ್ತಾರೆ. ಹೇಳ್ತಾರ್ರಿ. ಮತ್ತ ಮಾತು ಶ್ರೇಷ್ಠ ಆಗಿತ್ತಂದ್ರ ಅವ್ರ ಯಾಕೆ ಬಿಟ್ರು? ಹೌದ್ರಿಪ್ಪ. ಸಾಂಗೋನು ಜಗತ್ ಹಕ್ಕಲು ಅಂತ ಹೇಳ್ಯಾರ್ರಿ. ಹೌದೌದು. ಅದಕ್ಕ ಮೌನ ಮತ್ತು ಮಾತು ಹೌದು ಯಾವುದು ಅಂತಕ್ಕಂಥದ್ದು ವಿಚಾರ ಮಾಡ್ಲಿಕ್ಕೆ ಪುಣ್ಯಾತ್ಮರು ಹೇಳಿದ್ರಿ ಜಗತ್ತಿಗೆ. ಹೌದ್ರಿಪ್ಪ. ಮಾತಿನಿಂದ ಎಲ್ಲಾ ಮಹಾತ್ಮರು ಹೇಳಿ ಶುದ್ಧ ಮಾಡಾಕತ್ತಾರ ಅಂತ ಹೇಳ್ಯಾರ. ಹೌದು. ತುಕಾರಾಮ್ ಮಹಾರಾಜರು. ಹೌದ್ರಿಪ್ಪ. ಕಬೀರದಾಸರು. ಹೌದು. ಏನ್ ಮಾಡ್ಯಾರ್ರಿಪ್ಪ? ಭೇಟಿ ಅಂತ ಹೇಳ್ತಾರ. ಭೇಟಿ ಆಗ್ಯಾರ್ರಿಪ್ಪ. ಏನ್ ಆಗ್ತಾರು? ಅವ್ರೊಂದ್ ಹಿಡಿ ಮಣ್ಣು ಹೋಗದ್ರು. ಹೌದು. ಇವ್ರೊಂದ್ ಹಿಡಿ ಮಣ್ಣು ಹೋಗದ್ರಿಪ್ಪ. ಹೊಡೆದ್ರು. ಸಾಂಗೋನು ಜಗತ್ ಹಕ್ಕಲು ಅಂತ ಹೇಳಿಬಿಟ್ರು. ಹೌದ್ರಿಪ್ಪ. ಹೌದು. ಹೇಳಿ ಜಗತ್ತಿಗೆ ಬ್ಯಾಸತ್ತೈತಿವತ್ತಪ್ಪ. ಹೌದು. ಏನು ಸಾಧ್ಯ ಆಗಲಿಲ್ಲ. ಹೌದ್ರಿಪ್ಪ. ಜಗತ್ತ ನಮ್ ಕಡೆ ನೋಡ್ಲಿಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಅದಕ್ಕೆ ಮಾವುಲಿಯವರು 14ನೇ ವರ್ಷಕ್ಕೆ ಸಂಜೀವಿನಿ ಸಮಾಧಿಯನ್ನ ತಗೊಂಡಾರ್ರಿಪ್ಪ. ಮೌನವಾಗಿ ಜಗತ್ತಿನ ಏನು ಬದುಕೋದು ಬೇಡ. ಹೌದ್ರಿಪ್ಪ. ಸಿದ್ದೇಶ್ವರಪ್ಪಗಳು. ಹೌದ್ರಿಪ್ಪ. 82 ವರ್ಷ. ಹೌದು. ಎಲ್ಲಾ ದೇಶದ ಪ್ರಧಾನಿಗಳು ಹೇಳ್ತಾರ, ಏನಂತ್ರಿಪ್ಪ? ನಿಮಗೆ ಎಲ್ಲಿ ಹೊರದೇಶ ಎಲ್ಲಿ ಸಾಧ್ಯತೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಹೌದು. ನಮಗ ಒಯ್ಲಿಕ್ಕೆ ಪರ್ಮಿಷನ್ ಕೊಡ್ರಿ. ಹೌದ್ರಿಪ್ಪ. ಹೇಳ್ತಾರ್ರಿ. ನನ್ ಗುರು 80 ವರ್ಷ ಬದುಕ್ಯಾರ, ನನಗೆ 2 ವರ್ಷ ಹೆಚ್ಚಿಗೆ ಸಿಕ್ಕದ. ಹೌದು. ಈ ಲೋಕದೊಳಗೆ ಹೇಳಬೇಕಾದಲ್ಲ ಹೇಳಿಬಿಟ್ಟೇನೆ. ಹೌದು. ಆದ್ರೆ ಅದನ್ನ ಆಚರಣೆ ತರ್ಲಿಕ್ಕೆ ಸಾಧ್ಯ ಇಲ್ಲ, ಎತ್ತಿ ಸಾಕು ಮುಗಿಸಿ ಬಿಡುತ್ತು ಅಂತ ಹೇಳ್ತಾರ. ಹೌದ್ರಿಪ್ಪ. ಹೌದು. ಅದಕ್ಕ ಏನ್ರಿ ಬಂಧುಗಳೇ, ಜಗದ್ಗುರು ಸಿದ್ಧಾರೂಢರ ತಲೆ ಮೇಲೆ ಬೆಂಕಿಟ್ಟಾರ್ರಿಪ್ಪ. ಏನ್ ಹೇಳ್ರಿ ಅವ್ರ ಕಡೆಗೆ? ಏನ್ ಹೇಳ್ತಾರಿಪ್ಪ? ಬೆಂಕಿ ಇಟ್ಟವ್ರಿಗೆ ಮೌನದಿಂದ ಪುಣ್ಯಾತ್ಮರೇ ನನ್ನನ್ನ ಆ ಜನ್ಮದ ಕರ್ಮಯನ್ನ ತುಳಿಸಿ ಬಿಟ್ಟರು ಬಂಧುಗಳೆನ್ನೇನಂತಕ್ಕಂತ ಮಾತು ಹೇಳ್ಯಾರ್ರಿ. ಅದಕ್ಕ ಹೌದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೌನ. ಅದಕ್ಕೆ ಪುಣ್ಯಾತ್ಮರೇ ಸ್ವಲ್ಪ ಶಾಂತಿ ಇರಪ್ಪ, ಒಂದಿಟ್ಟು ಮೌನದಿಂದ ಇರು ಅಂತಕ್ಕಂಥದ್ದು. ಹೌದ್ರಿಪ್ಪ. ಹೌದು. ಇನ್ನೊಂದ್ ಹೇಳಿದ್ರು ಅವ್ರು. ಏನ್ ಹೇಳ್ಯಾರ್ರಿಪ್ಪ? ಮೊದಲು ಪ್ರಚಾರ ಮಾಡಿ ಆ ಪಕ್ಷಕ್ಕೆ ಓಟ್ ಹಾಕ್ರಿ ಈ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತ ಹೇಳಿದಾಗ ಹೌದು ಆಮೇಲೆ ನಿಮ್ ಮೌನ ಚಾಲು ಆಕತಿ ಅಂತ ಹೇಳ್ತಾರ್ರಿ. ಮತ್ತೆ ಹೇಳಿದವ್ರು ಎಲ್ಲಾರು ಆರಿಸಿ ಬರ್ಬೇಕಾಗಿತ್ತು, ಬೀಳ್ತಾರೆ ಯಾಕ್ರಿ? ಹೇಳ ಮೊದಲೈತ್ಲ ಎಲ್ಲಾರು ಪ್ರಚಾರ ಮಾಡ್ಯಾರಲ್ಲ, ಪ್ರಚಾರ ಮಾಡ ಬಿದ್ರಿ ಯಾಕವ್ರ? ಹೌದು, ಎಲ್ಲಾರು ಹೋಗಿ ಮೌನದಿಂದ ಹಾಕಿದ ಉತ್ತರನ ಕೊನೆಗೆ ಶ್ರೇಷ್ಠತೆ ಆಗತ್ತದ. ಹೌದ್ರಿಪ್ಪ. ಅದಕ್ಕೆ ರಾಯರೇ, ನಾನು ಆರಂಭಕ್ಕೆ ಏನ್ ಹೇಳಿನಿ? ಏನ್ರಿಪ್ಪ? ಅಲ್ಲಿ ಮೌನ ಇರ್ಬೇಕು, ಅಲ್ಲಿ ಮಾತಾಡ್ಬೇಕು. ಹೌದು. ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ. ಒಟ್ಟಿನ ಮೇಲೆ ಎಲ್ಲಾ ಶರಣರು ಎಲ್ಲಾ ಸಂತರು ಹೌದ್ರಿಪ್ಪ ಆತ್ಮರೇ ಮೌನ ಅಂತಕ್ಕಂಥದನ್ನ ಬಹಳ ಶ್ರೇಷ್ಠತೆಯನ್ನು ಪಡ್ಕೊಂಡದಂತಕ್ಕಂಥದ್ದು ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾನ? ಕಷ್ಟೆಂಬ ಕುಲಿಮ್ಯಾಗ ಸುಟ್ಟ ಶುದ್ಧ ಮಾಡ್ತಾನ. ಹೌದು. ತಾಳ್ಮೆ ಇರಲಿ ಮೊದಲಿಗ. ಹೌದು. ಕೇಳು. ಗೇಡ ಕಡಿಬೇಡ ಗೌಡ, ನಿತ್ಯ ದುಡ್ಡೊಂದು ಕೊಡ್ತೀನಿ ನಿನಗ, ಕಳೆದುಕೋ ಬಡತನ ಬೇಗು ಬೇಗ. ಲಕ್ಷ್ಮಿ ಕೊಟ್ಟ ದುಡ್ಡ ಪದರಾಗ ಕಟ್ಟಿಕೊಂಡು ನಡೆದನ ಲಘು ಬೇಗ. ಲಕ್ಷ್ಮಿ ಕೊಟ್ಟ ದುಡ್ಡ ಪದರಾಗ ಕಟ್ಟಿಕೊಂಡು ನಡೆದನ ಲಘು ಬೇಗ. ಕೈಗಿಡದು ನಡೆಸುವವ ನಮ್ಮನ ನಮಗ ಬೇಗ, ಕಾಣಿ ತೋರ್ತನ ಮೊದಲಿಗ. ಏಕಾಂತವೆಂಬು ಕುಲಮ್ಯಾಗ ಸುಟ್ಟ ಸೋದ ಮತ ಮೈ ಮ್ಯಾಗ. ಕಾಂತವೆಂಬು ಕುಲಮ್ಯಾಗ ಸುಟ್ಟ ಸೋದ ಮತ ಮೈ ಮ್ಯಾಗ. ಮಲಗೌಡ ಗೂಟಿಗೆ ಶಿಕ್ಷೆ ಕೈಕಾಲ ತೊಳಿತಿದವಾಗ, ಇದು ಲಕ್ಷ್ಮಿ ಇಲಿಯಾಗಿ ಬಂದಾಳ ಅಲ್ಲಿಗ. ಪದರಾನ ದುಡ್ಡ ಇಲಿ ಒಯ್ಯುದ ಬಿಂದು ಗೌಡನ ನೆದರೀಗ. ಪದರಾನ ದುಡ್ಡ ಇಲಿ ಒಯ್ಯುದ ಬಿಂದು ಗೌಡನ ನೆದರೀಗ.
ಸೋದ ಮಾಡ್ತಾನ ತಾನ ಇರಲಿ ಮೈ ಮ್ಯಾಗ ಕರ್ತವ್ಯ ಮುಕುಲ್ ಮ್ಯಾಗ ಸುಟ್ಟ ಸೋದ ಮಾಡ್ತಾನ ತಾನ ಇರಲಿ ಮೈ ಮ್ಯಾಗ ಪಡಿಕೊಂಡ ಹೊಟ್ಟಿ ರೊಟ್ಟಿ ಅಂದು ಮಕ್ಕಳ ಅಳತಿದ ಮನಿಯಾಗ ಒಂದು ಸೊಗಸಿಲ್ಲ ಮನಸ್ಸಿಗ ಏ ಚಂದ್ರಹಾರ ಕೊಟ್ಟ ಹೇಳ್ತಾಳ ಲಕ್ಷ್ಮಿ ಮರ್ತ ಹಾರಿಡ ಬ್ಯಾಡು ಕೆಳಗ ಚಂದ್ರಹಾರ ಕೊಟ್ಟ ಹೇಳ್ತಾಳ ಲಕ್ಷ್ಮಿ ಮರ್ತ ಹಾರಿಡ ಬ್ಯಾಡ ಕೆಳಗ ಕಾಂತದೊಳಗ ಕೈ ಹಿಡದ ನಡೆಸುವವ ಕಂಬನಿಯ ಮಗ ಬೇಗ ಕಡೆ ಕಡೆ ನೋಡ್ತನ ಮೊದಲೇಗ ಏಕಾಂತ ಮುಕುಲು ಮ್ಯಾಗ ತೊಟ್ಟ ಸೋದ ಮಾಡ್ತ ತನ ಇರಲಿ ಮೈ ಮ್ಯಾಗ ಏಕಾಂತ ಮುಕುಲು ಮ್ಯಾಗ ತೊಟ್ಟ ಸೋದ ಮಾಡ್ತ ತನ ಇರಲಿ ಮೈ ಮ್ಯಾಗ ಪಡ್ಕೊಂಡ ಹಾರ ಬಂದನ ದೂರ ಬಯರ್ ಕೈ ತೋರ ಎಲ್ಗ ಹಾರ ಕೆಳಗಿಟ್ಟ ವರ್ತಿ ಮಾಡ್ಯಾನೋ ನೀರಿಗ ಏ ಇದು ಲಕ್ಷ್ಮಿ ಹದ್ದಾಗಿ ಬಂದ ಹಾರು ಹಾರ ಒಯ್ದಾಳೋ ಮ್ಯಾಗ ಇದು ಲಕ್ಷ್ಮಿ ಹದ್ದಾಗಿ ಬಂದ ಹಾರು ಹಾರ ಒಯ್ದಾಳೋ ಮ್ಯಾಗ ಕಾಂತದೊಳಗ ಕೈ ಹಿಡದ ನಡೆಸುವವ ಕಂಬನಿಯ ಮಗ ಬೇಗ ಕಡೆ ಕಡೆ ನೋಡ್ತನ ಮೊದಲೇಗ ಏಕಾಂತಯ ಮುಕುಲ್ ಮ್ಯಾಗ ಸುಟ್ಟ ಸೋದ ಮಾಡ್ತಾನ ತನ ಇರಲಿ ಮೈ ಮ್ಯಾಗ ಏಕಾಂತವ ಮುಕುಲ್ ಮ್ಯಾಗ ಸುಟ್ಟ ಸೋದ ಮಾಡ್ತಾನ ತನ ಇರಲಿ ಮೈ ಮ್ಯಾಗ ಹಾರವಯ್ಯುದು ನೋಡಿ ಅಳತನ ನಂದಂತ ಕೆಟ್ಟ ಭೋಗ ಕೈಗೆ ಬಂದದು ಬರ್ಲಿಲ್ಲ ಬಾಯಿಗ ಏ ಲಕ್ಷ್ಮಿ ಅಂತಳ ನಾನೇ ಬರ್ತೀನಿ ಹೋಗ್ದಿಲ್ಲ ಹೋಗೋಗನುವರಿಗ ಏ ಲಕ್ಷ್ಮಿ ಅಂತಳ ನಾನೇ ಬರ್ತೀನಿ ಹೋಗ್ದಿಲ್ಲ ಹೋಗೋಗನುವರಿಗ ಕಾಂತದೊಳಗ ಕೈ ಹಿಡದ ನಡೆಸುವವ ಕಂಬನಿಯ ಮಗ ಬೇಗ ಕಡೆ ಕಡೆ ನೋಡ್ತನ ಮೊದಲೇಗ ಏಕಾಂತಯ ಮುಕುಲ್ ಮ್ಯಾಗ ಸುಟ್ಟ ಸೋದ ಮಾಡ್ತಾನ ತನ ಇರಲಿ ಮೈ ಮ್ಯಾಗ ಏಕಾಂತವ ಮುಕುಲ್ ಮ್ಯಾಗ ಸುಟ್ಟ ಸೋದ ಮಾಡ್ತಾನ ತನ ಇರಲಿ ಮೈ ಮ್ಯಾಗ ಜಯಾಗಿ ಲಕ್ಷ್ಮಿ ವಾಸ ಮಾಡಲು ಗೌಡರ ಮಣಿಯಾಗ ಗೌಡಂದು ಬದಲಾಯಿತ ಭೋಗ ಸಿದ್ಧರಾತ್ನ ತನಯ ಬರದರು ಗೌಡರ ಕತಿ ಭಾಗ ಸಿದ್ಧರಾತ್ನ ತನಯ ಬರದರು ಗೌಡರ ಕತಿ ಭಾಗ ಕಾಂತದೊಳಗ ಕೈ ಹಿಡದ ನಡೆಸುವವ ಕಂಬನಿಯ ಮಗ ಬೇಗ ಕಡೆ ಕಡೆ ನೋಡ್ತನ ಮೊದಲೇಗ ಏಕಾಂತವ ಮುಕುಲ್ ಮ್ಯಾಗ ಸುಟ್ಟ ಸೋದ ಮಾಡ್ತಾನ ತನ ಇರಲಿ ಮೈ ಮ್ಯಾಗ ಏಕಾಂತವ ಮುಕುಲ್ ಮ್ಯಾಗ ಸುಟ್ಟ ಸೋದ ಮಾಡ್ತಾನ